ಯಾರ್ಯಾರು ತುಂಬ ಲಾಸ್ಟ್ 5 ವರ್ಷಗಳಲ್ಲಿ ಹಿಂದೂ ಮುಸ್ಲಿಮು ಕೋಮುವಾದ ಕಿರ್ಚಾಡಿದ್ರೋ, ಕೇಸರಿ ಹಲಾಲು ಹಿಜಾಬು ಟಾರ್ಗೆಟ್ ಮಾಡ್ಕೊಂಡು ನಾಯಕರನ್ನ ಮಾತನಾಡಿದ್ರೋ ಅವರೆಲ್ಲರಿಗೂ ಬಿಜೆಪಿ ಒಂದು ಪಾಠ ಕಲಿಸಿದೆ ಅಂತ. ನಿಜಾನ ಇದು? ಹುಲಿಗಳು ಸಿಂಹ ಅದೇನೋ ಹೇಳ್ತಾ ಇದ್ರು, ಪಂಜ ಎಲ್ಲ ಬೆಂಕಿ ಚೆಂಡು ಉಂಡೆ. ಈಗ ಹುಲಿ ಸಿಂಹ ಪ್ರಾಣಿಗಳ ಬಗ್ಗೆ ನನಗೆ ಗೊತ್ತಿಲ್ಲ. ಅದೇ ಹೇಳ್ತಿದ್ದಂಗೆ ಬೆಂಕಿ ಚೆಂಡು ಫೈರ್ ಬ್ರ್ಯಾಂಡ್ ಮನುಷ್ಯರು ಮಾಡುವಂತ ರಾಜಕಾರಣದ ಬಗ್ಗೆ, ಕೇಸರಿ ಹುಲಿ ಕೇಸರಿ ಸಿಂಹ ಅದೇನೋ ಭಾರತೀಯ ಜನತಾ ಪಾರ್ಟಿಯ ವಕ್ತಾರನಾಗಿ ಮನುಷ್ಯರ ಬಗ್ಗೆ ಮಾತಾಡೋ ರಾಜಕಾರಣದ ಬಗ್ಗೆ ಜನ ಸುಳ್ಳ ಹಾಗಾದ್ರೆ ಜನ ಸುಳ್ಳ ಇದ್ರಲ್ಲಿ ಅದ್ರ ಬಗ್ಗೆ ಗೊತ್ತಿಲ್ಲ. ಓಕೆ ಫೈನ್. ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇಂಥವ್ರು ಎಲ್ರಿಗೂ ಸೋಡಾ ಚೀಟಿನ ಈ ಸಲ ಅಲ್ಲ, ಮನುಷ್ಯರು ಮಾಡುವಂತ ರಾಜಕಾರಣದ ಬಗ್ಗೆ ಮಾತ್ರ ನನಗೆ ಗೊತ್ತಿಲ್ಲ. ಅದೇ ಭಾರತೀಯ ಫೈರ್ ಬ್ರ್ಯಾಂಡ್ ರಾಜಕಾರಣಿ ನನಗೆ ಸ್ಕೋಪ್ ಇರುವಂತದ್ದು ಮನುಷ್ಯರ ಬಗ್ಗೆ ಮಾತಾಡುವಂತದ್ದು ಮಾತ್ರ. ನಾನು ಇನ್ನೊಂದ್ಸತಿ ಹೇಳ, ನಾನೊಬ್ಬ ಭಾರತೀಯ ಜನತಾ ಪಕ್ಷದ ವಕ್ತಾರನಾಗಿ ನನಗೆ ಸ್ಕೋಪ್ ಇರುವಂತದ್ದು ಮನುಷ್ಯರ ರಾಜಕಾರಣದ ಬಗ್ಗೆ ಎಲ್ರಿಗೂ ಬರೇ ಈಗ ಈ ಸಲ. ಸೊ ಅಲ್ಲ, ಹಿಂದುತ್ವ ಅನ್ನೋದು ಭಾರತೀಯ ನಮ್ಮ ಒಂದು ಅಭಿವೃದ್ಧಿ ಮತ್ತೆ ಹಿಂದುತ್ವ ಏನಿದೆ ಅದು ನಮ್ಮ ಅಸ್ಮಿತೆ, ನಮ್ಮ ಆದರ್ಶ, ಅದನ್ನ ಇಟ್ಕೊಂಡೆ ನಾವು ರಾಜಕಾರಣ ಮಾಡ್ತಿರೋಂಥದ್ದು. ಸೊ ಹಾಗಾಗಿ ಅವರು ಅದನ್ನು ಮಾಡಿಬಿಟ್ರು ಅನ್ನೋ ಕಾರಣಕ್ಕೆ ತೆಗಿತೀವಿ ಅನ್ನೋದೆಲ್ಲ ಸುಳ್ಳು. ಈ ಸಲ ಹೇಟ್ ಸ್ಪೀಚ್ ಅದು ಕ್ಯಾಟಗರಿ ಮಾಡ್ಕೊಂಡೆ ಒಂದಷ್ಟು ಜನಕ್ಕೆ ಟಿಕೆಟ್ ಕೊಡ್ಲಿಲ್ಲ ಅಂತ ಕೂಡ ಚರ್ಚೆ ಇದೆ. ನೋಡಿ, ನಾನು ಅದನ್ನ ಹೇಳಿದಿರುವಂತದ್ದು, ಬದಲಾವಣೆ ಮಾಡಬೇಕಾದ್ರೆ ಈಗ 195 ಜನ ಪ್ರಥಮ ಲಿಸ್ಟ್ ಅಲ್ಲಿ ಬದಲಾವಣೆ ಮಾಡಿದಲ್ಲೂ ಕೂಡ ಸುಮಾರಷ್ಟು ಅಂಶಗಳನ್ನ ಗಣನೆಗೆ ತಗೊಂಡು ಆ ಪಾರ್ಲಿಮೆಂಟರಿ ಬೋರ್ಡ್ ಅಲ್ಲಿ ವರಿಷ್ಠರು ಅವರ ಸರ್ವೆಗಳನ್ನೆಲ್ಲ ಆಧರಿಸಿ ಏನೋ ಒಂದು ಕಾರಣ ಇಟ್ಕೊಂಡು ಬದಲಾವಣೆ ಮಾಡಿರ್ತಾರೆ. ಎಲ್ಲಾ ಕಾರಣಗಳು ಅವ್ರು ಬರೀ ಕೆಲಸ ಮಾಡಿಲ್ಲ, ನಾನ್ ಪರ್ಫಾರ್ಮಿಂಗ್ ಅಂತ ಇರೋದಿಲ್ಲ, ಬೇರೆ ಬೇರೆ ವಿಷಯಗಳನ್ನೆಲ್ಲ ಮಾಡಿರ್ತಾರೆ. ಸೊ ಈಗ ಹಾಗಾಗಿ ನಾನು ಹೇಳ್ತಿರೋಂಥದ್ದು, ಕಾಂಗ್ರೆಸ್ ಅಲ್ಲಿ ಇವತ್ತು ಕ್ಯಾಂಡಿಡೇಟೇ ಇಲ್ಲ. ಅವ್ರು ಹಾಕಿರೋ 7 ಕ್ಯಾಂಡಿಡೇಟ್ ಸೋಲ್ತಾರೆ. ಇನ್ನು 21 ಹುಡುಕಕ್ಕೆ ಅವ್ರಿಗೆ ಅರಸಾಹಸ ಮಾಡಬೇಕಾಗಿದೆ ಅಂತ ಪರಿಸ್ಥಿತಿಯಲ್ಲಿ ಹೇಳ್ತಾರೆ. ಆಮೇಲೆ ನಮ್ಮ ಎಪಿ ವಕ್ತಾರರು ಹೇಳಿದ್ರು, ಏನ್ ಇಂಡಿ ಮೈತ್ರಿಕೂಟಕ್ಕೆ ಭಯ ಬಿಡಿದೆ ಅಂತ. ಇಂಡಿ ಮೈತ್ರಿಕೂಟದಲ್ಲಿ ಯಾರಿದ್ದಾರೆ ಸ್ವಾಮಿ? ಈಗ ಬೆಂಗಾಲಲ್ಲಿ ಅವ್ರೊಂದ್ ಕಡೆ ಹೋದ್ರು, ಅವ್ರಿಗೆ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಹೋಗ್ತಿರಲ್ಲ ಛಿದ್ರ ಆಗಿ ಹೋಗ್ತಾ ಇದೆ ಅವ್ರ ಇಂಡಿ ಮೈತ್ರಿಕೂಟ. ನರೇಂದ್ರ ಮೋದಿ ನಾವಂತೂ ನೋಡಿ, ನಾವು ಒಂದು ಭಾರತೀಯ ಜನತಾ ಪಾರ್ಟಿ ಎನ್ಡಿಎ ನಾವಂತೂ ಸುಭದ್ರವಾಗಿದ್ದೀವಿ. ನಾವೆಲ್ಲ ಒಂದೇ ವಾಯ್ಸ್ ಮಾತಾಡ್ತಿದ್ದೀವಿ, ನಾವು ಅಲಯನ್ಸ್ ಎಲ್ಲೆಲ್ಲಿ ಮಾಡಿದೀವಿ, ಸಫಲರಾಗಿದ್ದೀವಿ. ಇವ್ರ ತರ ಎಲ್ಲೂ ಬಿಟ್ಟು ಹೋಗಿ ಅಲ್ಲಾಡೋಗುವಂತ ಪರಿಸ್ಥಿತಿ ಅಂತೂ ಎನ್ಡಿಎ ಭಾಗಕ್ಕೆ ಇಲ್ಲ ಅಂತ ಹೇಳ್ತೀವಿ. ಸೂರ್ಯ ಒಂದು ಲಾಜಿಕ್ ಏನು ಗೊತ್ತಾ ಸೂರ್ಯ, ಇಡೀ ವಿಚಾರದಲ್ಲಿ ನೋಡಿ, ಅವ್ರಿಗೆ ಇದ್ದರು 25-26 ಸಂಸದರಿದ್ದರು, ಅವರಿಗೆ ಟಿಕೆಟ್ ಅನೌನ್ಸ್ ಮಾಡೋ ದೊಡ್ಡ ವಿಷಯ ಆಗಲಿಲ್ಲ. ಇರೋರಲ್ಲಿ ಯಾರು ಕೊಡಬೇಕು ಯಾರು ಕೊಡಬಾರ್ದು, ಯಾರಿಗೆ ಸೋಡಾ ಚೀಟಿ ಯಾರಿಗೆ ಟಿಕೆಟು ಏನೋ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅವರು. ಇದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳು, ಈ ಫೈರ್ ಬ್ರ್ಯಾಂಡ್ಗಳು ಹುಲಿ ಸಿಂಹಗಳು ಇವೇನಾದವು, ಕೆಲಸ ಮಾಡ್ತಿದ್ದವರೇನಾದರೂ, ಸಂಬಂಧಿಕರಿಗೆ ಯಾವ ಟಿಕೆಟ್ ಸಿಕ್ತು, ಯಾರನ್ನ ಆಚೆ ಕಳಿಸು, ಇದೊಂದು ಭಾಗ. ನಿಮ್ಮ ಪಾರ್ಟಿಯಲ್ಲಿ ಈಗ 7 ಜನಕ್ಕೆ ಅನೌನ್ಸ್ ಮಾಡಿದ್ದೀರಿ, ಇನ್ನೂ ಒಂದು 21 ಜನಕ್ಕೆ ನೀವು ಅನೌನ್ಸ್ ಮಾಡುವವರು ಇದ್ದೀರಿ. ಇದರ ನಡುವೆ ಕ್ಯಾಂಡಿಡೇಟ್ಗಳಿಲ್ಲ. ಇವರು ಸಚಿವರುಗಳಿಗೆ ದುಂಬಾಲು ಬೀಳ್ತಾ ಇದ್ದಾರೆ, ಸಚಿವರಿಗೆ ಒಪ್ಕೊಳ್ತಾ ಇಲ್ಲ. ಸಚಿವರಿಗೆ ಏನಂದರೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲಂಗೆ ಅಕಸ್ಮಾತ್ ಒಬ್ಬ ಸಚಿವ ನಿಂತು ಸೋತ್ರೆ ಮತ್ತೆ ಸಂಪುಟಕ್ಕೆ ತಗೋತೀರಾ? ಅಲ್ಲೇ ಸೋತಿದ್ಯಾ ನೀನ್ಯಾಕಪ್ಪ ಅಂತ ಅವ್ನ ಆಚೆ ಕಳಿಸ್ಬಿಡ್ತೀರಿ. ಒಂದು ವೇಳೆ ಆ ಕಂಡೀಷನ್ನ ಹಾಕ್ತಾರೆ ಅವರು, ಅಲ್ಲಿ ಸೋತರು ನಾನು ಮಿನಿಸ್ಟರ್ಗಿರಿ ಮುಂದುವರಿಬೇಕು ಅಂದರೆ ಒಪ್ಕೊಳ್ತೀರಾ ನೀವು? ಗೊತ್ತಿಲ್ಲ. ಸೊ ಸಚಿವರಿಗಂತೂ ಬೇಕಾಗಿಲ್ಲ. ನಾನಂತೂ ಯಾವುದೇ ಕಾರಣಕ್ಕೂ ನಾನು ಡೆಲ್ಲಿಗೆ ಹೋಗಲ್ಲ. ಕ್ಯಾಂಡಿಡೇಟ್ ಇಲ್ಲ ಅಂತ ಇದೆಯಲ್ಲ, ತಪ್ಪು, ಸುಳ್ಳು ಮಾಹಿತಿ. ವಿನ್ನಬಲ್ ಕ್ಯಾಂಡಿಡೇಟ್ ಆಸ್ಪಿರೆಂಟ್ಸ್ ಎಲ್ಲ ಕಡೆನೂ ಇದ್ದಾರೆ. ಮೈಸೂರಲ್ಲೇ 3 ಜನ ಆಸ್ಪಿರೆಂಟ್ಸ್ ಇದ್ದಾರೆ. ಲಕ್ಷ್ಮಣ್ ಇದ್ದಾರೆ, ಸುಶ್ರುತ್ ಗೌಡ ಇದ್ದಾರೆ, ಇನ್ನೂ 2-3 ಆಸ್ಪಿರೆಂಟ್ಸ್ ಬರ್ತಾ ಇದ್ದಾರೆ. ತುಮಕೂರಲ್ಲಿ ಮುದ್ದನ್ಮೇಗೌಡ, ಅಲ್ಲೇ 3 ಜನ ಆಸ್ಪಿರೆಂಟ್ಸ್ ಇದ್ರು, ಅದ್ರಲ್ಲಿ ಮುದ್ದನ್ಮೇಗೌಡರು ಸೆಲೆಕ್ಟ್ ಆದ್ರು. ಕೋಲಾರಲ್ಲಿ ಇದ್ದಾರೆ, ಬೆಂಗಳೂರು ನಾರ್ತ್ ಅಲ್ಲೂ ಟ್ರೈ ಮಾಡ್ತಾರೆ, ರಾಜೀವ್ ಗೌಡ ಓಡಾಡ್ತಾ ಇದ್ದಾರೆ. ಬೆಂಗಳೂರು ಸೌತ್ ಅಲ್ಲಿ ಸೌಮ್ಯ ರೆಡ್ಡಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಇನ್ನೊಂದಿಬ್ರು ಟ್ರೈ ಮಾಡ್ತಾ ಇರ್ತಾರೆ. ಸೊ ಆ ಬಾಗಲಕೋಟೆನಲ್ಲಿ 3-4 ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ. ಇದರಲ್ಲಿ ಬೀದರಲ್ಲಿ ಈಶ್ವರ್ ಖಂಡ್ರೆ ಅವರ ಮಗ ಟ್ರೈ ಮಾಡ್ತಾ ಇದ್ದಾರೆ, ಇನ್ನೊಂದಿಬ್ರು ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಕ್ಯಾಂಡಿಡೇಟ್ಸ್ ಇದ್ದಾರೆ. ಆಲ್ಮೋಸ್ಟ್ 24 hours ಆಗಿದೆ ಅಂದ್ರೆ ನಾನು ಈಗಲೇ ಮಾಡ್ಬಿಡ್ಬೇಕಾಗಿತ್ತು ಅಂತಲ್ಲ. ಇಷ್ಟೊಂದು ಕ್ಯಾಂಡಿಡೇಟ್ಗಳು ಇದ್ದಾಗ ಇಷ್ಟೊತ್ತಿಗಾಗ್ಲೇ ಅವ್ರು ಕೊಟ್ಟ ತಕ್ಷಣ ನಾವು ಬಿಡ್ತೀವಿ ನೋಡ್ರಿ, ಪ್ರತಿ ಸವಾಲ್ ಇದು ನಿಮ್ ಸವಾಲ್ಗೆ ನಮ್ಮ ಪಾರ್ಟಿ ಸವಾಲ್ ಇದು ಅಂತ ನಮ್ಮ ಅದ್ರಲ್ಲಿ ಚುನಾವಣೆನಲ್ಲಿ ತೋರಿಸ್ತೀವಿ ನಾವು. ಓಕೆ. ಸೊ ನಮ್ಮ ಇದ್ರಲ್ಲಿ ಇವ್ರು ಹಿಂಗೆ ಇದೇ ತರ ಉದ್ದಟತನ ಮತ್ತೆ ಅಧಿಕವಾದಂತ ಓವರ್ ಕಾನ್ಫಿಡೆನ್ಸ್ ಇದೆಯಲ್ಲ. ಲಾಸ್ಟ್ ಟೈಮು ನಮ್ಮ DK ಶಿವಕುಮಾರ್ ಸರ್ ನೀವು ಅಪ್ಲಿಕೇಶನ್ ಹಾಕಿ ಅಂತ ಕರೆದಾಗ 1000 ಜನ ಅಪ್ಲಿಕೇಶನ್ ಹಾಕಿದ್ರು MLA ಟಿಕೆಟ್ಗೆ. ಓಕೆ. ಒಂದೊಂದು ಕ್ಷೇತ್ರಕ್ಕೆ ಟಿಕೆಟ್ ಸೋಲೋ ಅಂತ ಕ್ಷೇತ್ರದಲ್ಲೇ 4 ಜನ 5 ಜನ ಆಗ್ತಾ ಇದ್ರು. ಅದೆಲ್ಲ 136 ಸೀಟ್ ಗೆದ್ವಲ್ಲ. ಇವ್ರು ಇದೇ ತರ ತಾನೇ ಮಾತಾಡ್ತಾ ಇದ್ದಿದ್ದು. ಈ ಇದೇ ತರ ಮಾತಾಡ್ಕೊಂಡಿರೋರು ಮತ್ ಯಾಕೆ ಜನತಾದಳದವ್ರ ಜೊತೆ ಮೈತ್ರಿ ಮಾಡ್ಕೊಬೇಕು? ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಓಡಾಡ್ತಿದ್ರಲ್ಲ. 25 ಸೀಟ್ ಗೆದ್ದಿರೋರು ಪ್ಲಸ್ 1 ಸೀಟ್ ಮಂಡ್ಯ ಅವರು ಪಾಪ ಇವ್ರು ಬೆಂಬಲ ಕೊಟ್ರಲ್ಲ ಅವರು. ಈಗ ಅವರು ಕಾಂಗ್ರೆಸ್ ಓಟ್ ಹಾಕ್ಸ್ಕೊಂಡ್ ಗೆದ್ರು, ಬಿಜೆಪಿ ಓಟ್ ಹಾಕ್ಸ್ಕೊಂಡ್ರಲ್ಲ ಗೆದ್ರು, ಜನತಾದಳ ಓಟ್ ಹಾಕ್ಸ್ಕೊಂಡ್ ಗೆದ್ರು, ಗೆಲ್ತಿದ್ದಂಗೆ ಇವ್ರ ಜೊತೆಗೆ ಹೋದ್ರು. ಈಗ ಅವ್ರಿಗೆ ಇಲ್ಲ. ಮೋಸ ಅಲ್ವಾ ಅದು? ಸೊ ಅವ್ರನ್ನ ಕರ್ಕೊಂಡು ಬಿಜೆಪಿ ಮಂಡ್ಯದಲ್ಲಿ ಇಂಡಿಪೆಂಡೆಂಟ್ ಇದನ್ನ ಮಾಡ್ಬೋದಾಗಿತ್ತಲ್ಲ, ಜನತಾದಳ ಹಾಕ್ಬೇಕಾಗಿತ್ತು. ತುಮಕೂರಲ್ಲಿ JDS ಜೊತೆಗೆ ಯಾಕೆ ಮೈತ್ರಿ ಬೇಕಾಗಿತ್ತು? ಇವ್ರದೇ ತಾನೇ ಸೀಟ್ ಇದೆ. ಸುಮಲತಾ ಅವ್ರ ಮೇಲೆ JDS ಗಿದ್ದ ಹಾಗೇನ ಇವ್ರು ಬಂದು ತೀರ್ಸಿದ್ರ ಅಂತ
ಅದೇ ಇವರು JDS ಏನ್ ಮಾಡ್ತಾ ಇದೆ, ಇವರು ಹೆಗ್ಲ ಮೇಲೆ ಗನ್ ಇಟ್ಕೊಂಡು ಅವ್ರಿಗೆ ಯಾರ್ಯಾರು ಆಗಲ್ವೋ ಅವ್ರನ್ನೆಲ್ಲ ಶೂಟ್ ಮಾಡ್ತಾ ಇದಾರೆ. ಓಕೆ. ಸೊ JDSಗೂ ಒಂದು ಅವಕಾಶ ಇತ್ತಪ್ಪ. ಓಕೆ. ಕುಮಾರಸ್ವಾಮಿ ಅಷ್ಟೆಲ್ಲ ಪಂಚರತ್ನ ಯೋಜನೆ ಅವು ಇವು ಅಂತೆಲ್ಲ ಅನ್ಕೊಂಡಿದ್ರಲ್ಲ, ಮಾಡ್ಬೇಕಾಯ್ತು ಈ ಚುನಾವಣೆನ. ಓಕೆ. ಇವ್ರಿಗೆ ಕ್ಯಾಂಡಿಡೇಟ್ಸ್ ಇಲ್ಲ, ಇವ್ರಿಗೆ ಭಯ, ಕೊಟ್ಟಿರೋ ಕ್ಯಾಂಡಿಡೇಟ್ಸ್ ಎಲ್ಲ ಕಲ್ಲು ಹೊಡಿತವ್ರೆ. ಇವತ್ತೊಬ್ರು MLC ಅವರ ಕ್ಯಾಂಡಿಡೇಟ್ಗೆ ಬೂಟ್ಗಾಲಲ್ಲಿ ಹೊಡಿತೀನಿ ಅಂತ ಹೇಳ್ತಾರೆ. ಲೇಡಿ MLC ಕರಡಿ ಸಂಗಣ್ಣ ಅವ್ರ ಮನೆಯಲ್ಲಿ ಗಲಾಟೆ ಆಗಿರೋದ್ರಲ್ಲಿ ಓಕೆ. ಒಬ್ಬ ಕಾರ್ಯಕರ್ತರನ್ನ ಕೊಡುವಂತ ಮರ್ಯಾದೆನೇನ? ಇವರು ಈ ತರ ಬೂಟಲ್ಲಿ ಹೊಡಿತೀನಿ, ಕಲ್ಲಲ್ಲಿ ಹೊಡಿತೀನಿ, ಗೋ ಬ್ಯಾಕ್ ಅಂತ ಮಾಡ್ಕೊಂತಿರೋರು ಇವರು. ಸದಾನಂದ ಗೌಡ್ರು ಗೋ ಬ್ಯಾಕ್ ಅಂತವ್ರೆ, ಶೋಭಾ ಕರಂದ್ಲಾಜೆ ಬೇಡ ಅಂತ ಜನ ತಿರಸ್ಕಾರ ಮಾಡ್ತಾ ಇದಾರೆ. ಚಿಕ್ಕಮಂಗ್ಳೂರಲ್ಲಿ ತಿರಸ್ಕಾರ ಮಾಡಿದ್ರು, ಬೆಂಗಳೂರು ಉತ್ತರದಲ್ಲಿ ತಿರಸ್ಕಾರ ಮಾಡ್ತಾ ಇದಾರೆ. CT ರವಿ ಮನೆ ಸೇರ್ಕೊಂಡ್ಬಿಟ್ರು, ನಳಿನ್ ಕುಮಾರ್ ಕಟೀಲು ಕಣ್ಣೀರ್ ಹಾಕ್ತಾ CT ಇದಾರೆ. ರವಿ ಎಲ್ಲ ಮನೆ ಆಮೇಲೆ ಇವ್ರು ಇವತ್ತು ಸೇರ್ಕೊಂಡಿದಾರಲ್ಲ. ಪಕ್ಷ ಸೇರ್ಪಡೆಗೆ ಯಾರ್ಯಾರು ಕಾರ್ಯಕರ್ತರು ಬಂದು ಮಾಡಿದ್ದಾರೆ. ಆಮೇಲೆ ನಾನು ಪ್ರತಾಪ್ ಹೇಳೋದು ಭಾರತೀಯ ಸಿಂಹ, ಜನತಾ ಪಾರ್ಟಿಯ ಪ್ರತಾಪ್ ವಿಷಯಕ್ಕೆ ಸಿಂಹ, ಆಗ್ರಹ. ಭಾರತೀಯ ಇದೇ ಜನತಾ ಶ್ರೀ ಪಾರ್ಟಿ ನಾವೆಲ್ಲ ಇವ್ರ ಒಗ್ಗಟ್ಟಾಗಿದ್ದೀವಿ. ನೀವು ಫಸ್ಟ್ ಇದೇ ಯದುವೀರವ್ರಿಗೆ 21 ಜನ ಅಭ್ಯರ್ಥಿಗಳನ್ನ ಹುಡುಕಿ ಯದುವೀರವ್ರಿಗೆ ಬಾಯಿ ಬಂದಂಗ್ ಬೈದ್ರು. ಸಿಂಗಲ್ ಮಹಾರಾಜ ಮಹಾರಾಜ ತರ ಇರ್ಬೇಕು, 27 ಜನ ಎಸಿನಲ್ಲಿ ಕುತ್ಕೊಳ್ಳೋರು ಬಂದ್ಬಿಟ್ಟು ಜನ ಸೇವೆ ಮಾಡ್ತಾರೆ ಅಂತ ಕೇಳಿದ್ರಲ್ಲ. ಈಗಾಗಲೇ ನೀವು ಮಂಜುನಾಥ್ ಬಗ್ಗೆ ಗೆದ್ದಿರೋ ಒಂದು ಎಷ್ಟು ಮಾತಾಡ್ತಾ ಇದ್ದೀರಾ ಅಂತ. ಈಗ ಒಂದು ಗೆಲ್ಲಲ್ವಲ್ಲ ಅವರು, ಓಕೆ. ಶೂನ್ಯ ಸಂಪಾದನೆ ಮಾಡ್ತಾರೆ. ಲಾಸ್ಟ್ ಟೈಮ್ ನಾವು ಜನತಾದಳದವ್ರ ಜೊತೆಗೆ ಹೋಗ್ಬಿಟ್ಟು ಹಾಳಾಗೋದ್ವಿ. ನಮ್ದು ಹೆಂಗೋ ಮೋದಿ ವೇವ್ ಅಂತಿದ್ರಲ್ಲ, ಆ ಟೈಮಲ್ಲೇ 6 ಇಂದ 7 ಸೀಟ್ ಮುದ್ದನ್ಮೇಗೌಡರು ಗೆದ್ದಿದ್ರು, ಸುಮಾರು ಜನ ಗೆದ್ದಿದ್ರು, ಖರ್ಗೆ ಅವ್ರು ಗೆದ್ದಿದ್ರು. ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟು ನಾವೆಲ್ಲ ಖರ್ಗೆ ಅವರೇ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ 27 ಸೀಟು ಕರ್ನಾಟಕದಲ್ಲಿ ಗೆದ್ದಿತ್ತು. ಇತಿಹಾಸ ಮರುಕಳಿಸುತ್ತೆ. ಮತ್ತೆ 27 ಸೀಟ್ ನಾವು ಗೆದ್ದೇ ಗೆಲ್ತೀವಿ. ಇವ್ರು 1 ಸೀಟ್ ಎಲ್ಲಿ ಗೆಲ್ತಾರೋ ಅವ್ರಿಗೆ ಬಿಟ್ಟಿದ್ದು. ವಿಜೇಂದ್ರ ಅವರ ಪ್ರಯತ್ನ ನೋಡ್ಬೇಕು.